ನೋಡಿ ಅವ್ರ ಅಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ತಂದೆ ಮಕ್ಕಳ ಪ್ರೀತಿ ಅಂದರೆ ಇದೆ ಅಲ್ವಾ. ನೋಡಿ ಅವ್ರು ಬಂದು ಒಂದು ವಾರ ಆಯಿತು, ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವ್ರನ್ನ. ಅದಕ್ಕೆ ಅವಳು ಸುಮ್ಮನೆ ಇರ್ತಾ ಇಲ್ಲ. ಇವಾಗ ಅವ್ರು ಹೋಗುವಾಗಂತೂ ಅವ್ರನ್ನ ಬಿಟ್ಟೇ ಇಳಿತಾ ಇರಲಿಲ್ಲ. ಹಠ ಮಾಡಿ ಮಾಡಿ ಅವ್ರ ಹತ್ರ ಹೋಗ್ತಾಯಿದ್ರು. ಅವರು ಬೇಡಮ್ಮ ನಾ ಊರಿಗೆ ಹೋಗ್ತಾಯಿದ್ದೀನಿ, ಅಮ್ಮನ ಹತ್ರ ಹೋಗು ಅಂದರೂ ಬರ್ತಾ ಇರಲಿಲ್ಲ. ನನ್ನ ಹತ್ರ ನಿನ್ನ ಹತ್ರ ಬರ್ತೀನಿ ಅಂತ ಅವ್ರನ್ನ ಬಿಟ್ಟೇ ಸರಿತಾ ಇರಲಿಲ್ಲ. ಅವ್ರನ್ನ ಅಷ್ಟು ಹಗ್ ಮಾಡಿ ಹಿಡ್ಕೊಂಡವಳು. ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊತಾ ಇದ್ದಾಳೆ ಅವರಪ್ಪನ. ನೀ ಬೇಡಮ್ಮ ಅಮ್ಮನ ಹತ್ರ ಹೋಗು, ನಾ ಊರಿಗೆ ಹೋಗ್ತಾಯಿದ್ದೀನಿ ಅಂದರೂ ಕೇಳ್ತಾ ಇರಲಿಲ್ಲ. ಆ ಥರ ಮಾಡ್ತಾಯಿದ್ಲು. ಅವಳನ್ನು ನೋಡಿ ನನಗಂತೂ ತುಂಬಾ ಶಾಕ್ ಆಯಿತು. ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾಳೆ ಅವ್ರ ಅಪ್ಪಗೆ ಅಂತ ಹೇಳಿ. ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಹಾಗಾಗಿ ಬೇಡ ಯಜಮಾನ್ರು ಇನ್ನೊಂದು ಸ್ವಲ್ಪ ದಿನ ಇರು ಆಮೇಲೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಯಜಮಾನ್ರಷ್ಟೇ ಹೋದರು ಬೆಂಗಳೂರಿಗೆ. ಇವಳು ನೋಡಿದರೆ ಅವ್ರನ್ನ ಬಿಟ್ಟೇ ಇರ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ನಾಳೆ ಊರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅವ್ರ ಚಿಕ್ಕಪ್ಪ ಅವರು ಇದ್ದಾರಲ್ವ, ಅವ್ರ ಜೊತೆಗೆ ಇದ್ದರೆ ಸ್ವಲ್ಪ ಮರಿತಾಳೆ ಏನೋ ಅಂತ. ಅವಳಿಗೆ ಹೊಟ್ಟೆ ಬಿಸಿ ಜ್ವರ ಬರ್ತಾಯಿದೆ. ಅವ್ರ ಅಪ್ಪನ ನೆನಪು ಮಾಡಿಕೊಂಡು ಜ್ವರ ಬರ್ತಾಯಿದೆ ಅವಳಿಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ಹೋಗಿ ತೋರಿಸ್ಕೊಂಬಂದಿದ್ದೀವಿ. ನೋಡಿ ಅವರಪ್ಪ ಹೋಗುವಾಗ ಅವರನ್ನು ಯಾವ ಥರ ಇದು ಮಾಡ್ತಾ ಇದ್ದಾಳೆ ಅಂತ. ಹಾಗೆ ನಮ್ಮ ಅಕ್ಕರು ಅವರು ಎಲ್ಲರೂ ಹೋದರು. ಮನೆಯಲ್ಲಿ ಯಾರು ಇಲ್ದಿದ್ದಕ್ಕೆ ಅವಳು ಒಂಥರ ಮಾಡ್ತಾ ಇದ್ದಾಳೆ. ನಾನು ಊರಿಗೆ ಹೋದ್ನೆ ಅಂದರೆ ಸ್ವಲ್ಪ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೆ. ಅವ್ರು ಹೋಗಿದ್ದಕ್ಕೇ ಈ ಥರ ಮಾಡ್ತಾ ಇದ್ದಾಳೆ ಅವಳು. ಹಾಗಾಗಿ ಅವರು ವಿಡಿಯೋ ಕಾಲ್ ಮಾಡಿದರೆ ಸುಮ್ಮನೆ ನಗ್ತಾಳೆ, ಆಮೇಲೆ ಅವ್ರು ಕಟ್ ಮಾಡಿದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಗಾಗಿ ನಾನು ಅವ್ರ ಚಿಕ್ಕಪ್ಪ ಇವರು ಇದ್ದರೆ ಒಂದು ಸ್ವಲ್ಪ ಮರಿಬೋದು ಅಂತ ನಾಳೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ನಾಳೆ ಊರಿಗೆ ಹೋದರೆ ಅಲ್ಲಿ ಅವ್ರ ಚಿಕ್ಕಪ್ಪ ಅವ್ರ ಅಜ್ಜ ಇದ್ದಾರಲ್ವ, ಗಂಡ್ಮಕ್ಳಿಗೆ ತುಂಬಾ ಜೀವ ಇದ್ದಾಳೆ ಅವಳು. ಅವರಪ್ಪ ಥರನೇ ಅವ್ರ ಚಿಕ್ಕಪ್ಪ ಕಾಣ್ತಾರೆ. ಹಾಗಾಗಿ ಅವರು ಸ್ವಲ್ಪ ಎತ್ಕೊಂಡು ಅಡ್ಡಾಡೋದು ಅದು ಮಾಡಿದರೆ ಸ್ವಲ್ಪ ಮರಿಬೋದು ಅಂತ ನಾಳೆ ಊರಿಗೆ ಹೋಗ್ತಾಯಿದ್ದೀನಿ ನಾನು. ಅವಳಿಗೆ ಹೊಟ್ಟೆ ಪಿಸಿ ಜ್ವರ ಬರ್ತಾಯಿದೆ. ಅವರಪ್ಪ ವಿಡಿಯೋ ಕಾಲ್ ಮಾಡಿದರೆ ತುಂಬ ಖುಷಿಯಿಂದ ಮಾತಾಡ್ತಾಳೆ. ಅವ್ರು ಕಟ್ ಮಾಡಿಬಿಟ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು. ಆ ಥರ ಮಾಡ್ತಾಯಿದ್ದಾಳೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ವಿಡಿಯೋ ಸ್ವಲ್ಪ ಹಾಕಿರಲಿಲ್ಲ ನಾನು. ಅವಳಿಗೆ ಅವರಪ್ಪನ ಮೇಲೆ ತುಂಬಾ ಜೀವ ಇದ್ದಾಳೆ ಅವಳು. ಕೌಶಿಕ್ ಕೂಡ ಹಾಗೆ ಇದ್ದ, ಸಣ್ಣವನಿದ್ದಾಗ ಅವನು ಅದೇ ಥರನ ಮಾಡೋನು. ಆದರೆ ಅವನು ಇಷ್ಟೊಂದು ವೀಲ ಆಗಿರಲಿಲ್ಲ ಅವರಪ್ಪಗೆ. ಇವಳಂತೂ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವರಪ್ಪನ. ನಾನಂತೂ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಎಲ್ರಿಗೂ ಬಾಯ್, ಮತ್ತೆ ಸಿಗ್ತೀನಿ.